ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರಾಗಿ ಶಾವ್ಗೆ ಹಾಗೆಯೇ ರಾಗಿ ಶಾವ್ಗೆಗೆ ಅವರೆಬೇಳೆ ಸಾರನ್ನ ಮಾಡ್ತಾ ಇದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ 1-2.5 ಲೋಟ ನೀರನ್ನ ಹಾಕ್ಕೊಂಡು ಕುದಿಯೋಕೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಅಂಗಡಿಯಿಂದ ತರಿಸ್ಕೊಂಡಿದ್ದೀನಿ, ನೋಡಿ ಸಿಗುತ್ತೆ ಅವರೆಬೇಳೆ ಅಂತ ಕೇಳಿದ್ರೆ ಕೊಡ್ತಾರೆ. 1/4 kgನಲ್ಲಿ ಅರ್ಧ ಭಾಗದಷ್ಟು ನಾನು ತೊಳೆದು ಕುಕ್ಕರ್ಗೆ ಸೇರಿಸ್ಕೊಳ್ತಿದ್ದೀನಿ. 1-2 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 3 ವಿಸಿಲು ಕೂಗಿಸ್ಕೊಳ್ತೀನಿ. ಇದು ಬೇಳೆ ಚೆನ್ನಾಗಿ ಬೇಯಬೇಕು. ನೋಡಿ 3 ವಿಸಿಲ್ ಕೂಗಿದೆ, ಕುಕ್ಕರ್ ಕ್ಯಾಪ್ನ ತೆಗೆದಿದ್ದೀನಿ. ಇದನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಯೋಕ್ಕಿಟ್ಟು ಇದಕ್ಕೆ 2 ಬದನೆಕಾಯಿನ ಹಾಕ್ಕೊಳ್ತೀನಿ. ಬದನೆಕಾಯಿನ ಹಾಕಿ ಒಂದು 3-4 ನಿಮಿಷ ಬೇಯಿಸ್ಕೊಂಡು ಆನಂತರ ಇದಕ್ಕೆ ರುಬ್ಕೊಳ್ಳೋದಕ್ಕೆ ಒಂದು ಅರ್ಧ ಹೋಳು ತೆಂಗಿನ ತುರಿನ ತೊಗೊಂಡಿದ್ದೀನಿ. ಹಾಗೆ ಬೇಳೆ ಸಾಂಬಾರು ಪುಡಿನ ಹಾಕ್ಕೊಳ್ತಿದ್ದೀನಿ, 1-2.5 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ 2 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇಷ್ಟು 4 ಪದಾರ್ಥನೂ ರುಬ್ಬಿ ನಾನು ಕುದೀತಾ ಇರುವ ಬೇಳೆ ಬದನೆಕಾಯಿ ಕುದೀತಿರೋದಕ್ಕೆ ಸೇರಿಸ್ಕೊಳ್ತೀನಿ. ಹಾಗೆ ಸ್ವಲ್ಪ ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುದಿಸ್ಕೊಂಡ್ರೆ ಆನಂತರ ಒಗ್ಗರಣೆ ಹಾಕ್ಕೊಳ್ತೀನಿ. ನಾನಿನ್ನು 1-2 ಲೋಟದಷ್ಟು ನೀರನ್ನ ಸೇರಿಸಿ ಕುದಿಯೋಕೆ ಇಟ್ಟಿದ್ದೀನಿ ಸಾರನ್ನ. ಇವಾಗ ಒಗ್ಗರಣೆ ಪಾತ್ರೆಗೆ 1-2 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಇಂಗು, 2 ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಒಗ್ಗರಣೆಗೆ ಪಾತ್ರೆಗೆ ಸೇರಿಸ್ಕೊಂಡ್ರೆ ಕುದೀತಾ ಇರೋ ಪಾತ್ರೆಗೆ ಒಗ್ಗರಣೆನ ಸೇರಿಸ್ಕೊಂಡ್ರೆ ಒಂದು 3-4 ನಿಮಿಷ ಬೇಯಿಸಿದ್ರೆ ಅವರೆಬೇಳೆ ಸಾಂಬಾರು ರೆಡಿಯಾಗುತ್ತೆ. ಇದು ರಾಗಿ ಶಾವ್ಗೆಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮೂರ ಕಡೆ ಇದನ್ನು ಗೌರಿ ಗಣೇಶ ಹಬ್ಬಕ್ಕೆ ಮಾಡ್ಕೊಳ್ತೀವಿ. ನೋಡಿ ಇಷ್ಟ ಆದರೆ ಅವರೆಬೇಳೆ ಸಾಂಬಾರು ರೆಡಿಯಾಗುತ್ತೆ. ಆನಂತರ ನಾನಿಲ್ಲಿ ರಾಗಿ ಶಾವ್ಗೆ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಮುದ್ದೆ ಮಾಡ್ಕೊಳ್ತೀನಿ. ಮೊದಲಿಗೆ ನಾನು ತಗೊಂಡಿರೋ ಬೌಲಲ್ಲಿ 2.5 ಬೌಲಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ ಪಾತ್ರೆಗೆ. ಈ ಬೌಲಲ್ಲೇ ನಾನು 1 ಬೌಲು ರಾಗಿ ಹಿಟ್ಟನ್ನ ತಗೊಳ್ತೀನಿ. ನೀವು ಬಾಣಲೆಯಲ್ಲಾದ್ರೂ ಮಾಡ್ಕೋಬೋದು. ರಾಗಿ ಮುದ್ದೆ ಥರ ಮಾಡ್ಕೊಳ್ಳೋದು ಅಂದರೆ ಇದಕ್ಕೆ ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ತೀವಿ. ಕಲ್ಲುಪ್ಪನ್ನ ಹಾಕ್ಕೊಂಡೆ ನಾನಿವಾಗ. ಆನಂತರ ಒಂದು ಬೌಲ್ಗೆ 1/4 ಬೌಲಷ್ಟು ನೀರನ್ನ ಹಾಕಿ ಅದಕ್ಕೆ 1 ಸ್ಪೂನಷ್ಟು ನೋಡಿ ತೋರಿಸ್ತಿದ್ದೀನಿ, 1 ಅಥವಾ 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಕಲಸಿ ಈ ಕುದೀತಿರುವ ನೀರಿಗೆ ಹಾಕ್ಕೊಂಡ್ರೆ ಮುದ್ದೆ ಗಂಟಾಗೋದಿಲ್ಲ, ಹಾಗೆ ಚೆನ್ನಾಗಿರುತ್ತೆ. ನಿಧಾನಕ್ಕೆ ಮಾಡಿಕೊಂಡ್ರು ನೀವು ಮುದ್ದೆ ಜಡಿದ್ರೂ ಈ ರೀತಿ ಕಲಸಿ ಹುಯ್ಯೋದ್ರಿಂದ ಮುದ್ದೆ ಗಂಟಾಗೋದಿಲ್ಲ. ಮಾಮೂಲಿ ದಿನ ಮಾಡುವಾಗ್ಲೂ ನಾವು ಮುದ್ದೆ ಮಾಡ್ಕೊಳ್ಳೋವಾಗ್ಲೂ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳೋದು. ಇವಾಗ ನೋಡಿ ಮತ್ತೆ ನಾವು ಕಲಸಿ ಹುಯ್ದಿದ್ದು ಕುದಿಬೇಕಾದ್ರೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ 1 ಬೌಲಷ್ಟು, ಅದು ಕರೆಕ್ಟ್ ಅಳತೆ. ಇದು ಕುದಿಬೇಕಾದ್ರೆ ಸಣ್ಣ ಉರಿ ಇಟ್ಟು ಈ ರೀತಿ 1-2-3 ನಿಮಿಷ ಬೇಯಿಸ್ಕೊಂಡ್ರೆ ಮುದ್ದೆ ಕೈಗೆ ಅಂಟೋದಿಲ್ಲ, ಚೆನ್ನಾಗಾಗುತ್ತೆ. 2-3 ನಿಮಿಷ ನಾನು ಸಣ್ಣ ಉರಿನಲ್ಲಿ ಬೇಯಿಸ್ಕೊಂಡು ನಂತರ ಮುದ್ದೆನ ತಿರುಕೊಳ್ತಿದ್ದೀನಿ. ಈ ರೀತಿ ಮುದ್ದೆ ಮಾಡಿಕೊಂಡು ನೀವು ಶಾವಿಗೆ ಒರಳಿಲ್ಲ ಅಂದರೂ ಪರವಾಗಿಲ್ಲ, ಚಕ್ಲಿ ಒರಳಲ್ಲೇ ಸಣ್ಣದಿರುತ್ತಲ್ಲ, ಸಣ್ಣದಿರೋ ಬಿಲ್ಲೆನಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು. ಒಂದು ಸರಿ ಒಂದು ಶಾವಿಗೆ ಆಗುತ್ತೆ. ಶಾವಿಗೆ ಬತ್ತಿ ಅಂತ ಹೇಳ್ತೀವಿ ನಾವು, ಒಂದು ಶಾವಿಗೆ ಆಗುತ್ತೆ. ನೋಡಿ ಮುದ್ದೆ ಜಡ್ದಾದ್ಮೇಲೆ 1-2 ನಿಮಿಷ ಸಣ್ಣೂರಿನಲ್ಲಿ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ. ಇವಾಗ ನಾನು ಶಾವಿಗೆನ ಮಾಡ್ಕೊಳ್ಳೋದಕ್ಕೆ ಶಾವಿಗೆ ಒರಳಲ್ಲಿ ಹಾಕ್ಕೊಳ್ತಿದ್ದೀನಿ. ನಾವು ಚಕ್ಲಿ ಒರಳಲ್ಲೇ ಸಾಮಾನ್ಯವಾಗಿ ಮಾಡ್ಕೊಳ್ತೀವಿ, ಹೆಚ್ಚಿಗೆ ಮಾಡುವಾಗ ಮಾತ್ರ ಶಾವಿಗೆ ಒರಳನ್ನು ಬಳಸ್ತೀವಿ. ಈ ರೀತಿ ಮಾಡಿಕೊಂಡ್ರೆ ಶಾವಿಗೆ ರೆಡಿಯಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ವಾಹಿನಿನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.